ಪರಿಷತ್ ಸದಸ್ಯರು ಕೂಡ ಸಚಿವ ಸ್ಥಾನಕ್ಕೆ ಲಾಬಿ ನಡೆಸಿದ್ದಾರೆ. 3 ಸಚಿವ ಸ್ಥಾನದ ಬೇಡಿಕೆ ಇಟ್ಟಿದ್ದಾರೆ ಎಂಎಲ್ಸಿಗಳು. ಪ್ರಮುಖವಾಗಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರಿಗೆ ಸಚಿವ ಸ್ಥಾನ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಸಚಿವ ಸ್ಥಾನದ ರೇಸ್ನಲ್ಲಿರೋದು ಬಿಕೆ ಹರಿಪ್ರಸಾದ್, ಯೂತ್ ಕಾಂಗ್ರೆಸ್ ಕೋಟಾದಡಿ ಬಸನಗೌಡ ಬಾದರ್ಲಿ, ಕೇರಳ ಮಾಡೆಲ್ ಅಡಿ ಯುವ ಕಾಂಗ್ರೆಸ್ಗೆ ಸ್ಥಾನ ಕೊಡೋದಕ್ಕೆ ಮನವಿ ಮಾಡಿಕೊಳ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಬಣದಲ್ಲಿ ಗುರುತಿಸಿಕೊಂಡಂತವರು ಬಾದರ್ಲಿ. ಹೈಕಮಾಂಡ್ ಮಟ್ಟದಲ್ಲಿ ಎನ್ಎಸ್ ಬೋಸರಾಜು ಕೂಡ ಲಾಬಿ ಮಾಡ್ತಾ ಇದ್ದಾರೆ, ಸಚಿವ ಸ್ಥಾನದಲ್ಲಿ ಮುಂದುವರಿಸಿ ಎನ್ನುವಂತಹ ಲಾಬಿ. ಸಿದ್ದು ಸಂಪುಟದಲ್ಲಿದ್ದಂಥವರು ಮುಂದುವರಿಕೆಯ ಕನವರಿಕೆಯಲ್ಲಿದ್ದರೆ ಇನ್ನು ಹೊಸ ಮುಖಗಳಿಗೆ ಅವಕಾಶ ಸಿಗುತ್ತೇನೋ ಎನ್ನುವ ಆಶಯ ಹಲವರದ್ದು. ಹಾಗಾಗಿಯೇ ಪರಿಷತ್ ಸದಸ್ಯರು ಕೂಡ ಲಾಬಿ ನಡೆಸಿದ್ದಾರೆ. ಪ್ರತಿನಿಧಿ ಪ್ರಮೋದ್ ಈಗ ದೆಹಲಿಯಿಂದ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಡೀಟೇಲ್ಸ್ ಪಡಿತಾ ಹೋಗೋಣ, ಏನಾಗ್ತಾ ಇದೆ ಅನ್ನೋದು. ಪ್ರಮೋದ್, ಈಗಿರೋದು ಸಚಿವ ಸ್ಥಾನದ ಆಕಾಂಕ್ಷಿಗಳ ಪ್ರಯತ್ನ. ಯಾಕಂದ್ರೆ ಈಗ ಹೊಸ ಸಂಪುಟ ಅಂತಂದ್ಮೇಲೆ ಹೊಸ ಅವಕಾಶ ಸಿಗುತ್ತಾ, ಬರಲಿರುವ 2 ವರ್ಷಗಳ ಕಾಲ ತಮಗೆ ಅಂತೂ ಸೇವೆ ಸಲ್ಲಿಸೋದಕ್ಕೆ ಅವಕಾಶ ಸಿಗುತ್ತಾ ಅನ್ನುವಂಥ ಪ್ರಯತ್ನದಲ್ಲಿದ್ದಾರೆ. ಯಾರೆಲ್ಲ ಬಂದಿದ್ದಾರೆ, ಯಾವ ರೀತಿ ಲಾಬಿ ನಡೀತಾ ಇದೆ, ಏನು ಅವಕಾಶಗಳು ಕಾದಿದೆ ಅಂತ? ಪ್ರತಿಮಾ, ಬಹುಶಃ ಕಾಂಗ್ರೆಸ್ನ 30ರಿಂದ 40ಕ್ಕೂ ಹೆಚ್ಚು ಶಾಸಕರು ಈಗಾಗಲೇ ದೆಹಲಿಯಲ್ಲಿ ಬಿಟ್ಬಿಟ್ಟಿದ್ದಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಸುಮಾರು 20ಕ್ಕೂ ಹೆಚ್ಚು MLCಗಳು ಕೂಡ ಈಗಾಗಲೇ ದೆಹಲಿಯ ಕರ್ನಾಟಕ ಭವನದಲ್ಲಿ ಬಿಟ್ಬಿಟ್ಟಿದ್ದಾರೆ. ದೆಹಲಿಯ ಕರ್ನಾಟಕ ಭವನದಿಂದ ಸುರ್ಜೇವಾಲಾ ಅವರ ಭೇಟಿ ಜೊತೆಗೆ ಇನ್ನಿತರ ನಾಯಕರ ಭೇಟಿ ಮಾಡಿ ಅವರ ಸಮಯವನ್ನು ತೆಗೆದುಕೊಂಡು ಅವ್ರದ್ದೇ ಆದಂಥ ಪ್ರಭಾವವನ್ನು ಬೀರುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಶಾಸಕರು ಸಹಜವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದರೆ ನಮಗೆ ಅನುಭವದ ಆಧಾರದ ಮೇಲೆ, ಹಿರಿತನದ ಆಧಾರದ ಮೇಲೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಈಗ ಸಚಿವರು ಕೂಡ, ಪರಿಷತ್ ಸದಸ್ಯರು ಕೂಡ ಸಚಿವರಾಗಿ ಆಸೆಯನ್ನು ಇಟ್ಕೊಂಡಿದ್ದಾರೆ. ಈಗಾಗಲೇ ಈ ಬಾರಿ ಕೇವಲ ಒಬ್ಬರಿಗೆ ಮಾತ್ರ, ಬೋಸರಾಜ್ ಅವರಿಗೆ ಮಾತ್ರ ಪರಿಷತ್ ಕೋಟಾದಿಂದ ಸಚಿವ ಸ್ಥಾನವನ್ನು ನೀಡಲಾಗಿತ್ತು. ಈಗ 3 ಪರಿಷತ್ ಸದಸ್ಯರನ್ನು ಸಚಿವರನ್ನಾಗಿ ಮಾಡಿ ಇರುವಂಥ ಬೇಡಿಕೆಯನ್ನು ಕೂಡ ಇಡಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಯತೀಂದ್ರ ಅವರಿಗೆ 1 ಸ್ಥಾನ ಫಿಕ್ಸ್ ಆಗಿದೆ. ಇದರ ಜೊತೆಗೆ ಇನ್ನು ಉಳಿದಂಥ 2 ಸ್ಥಾನಗಳ ಅವಕಾಶ ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ಈಗಾಗಲೇ ಪರಿಷತ್ ಸದಸ್ಯರಿದ್ದಾರೆ. ಅದರಲ್ಲೂ ಕೆಲವೊಂದಿಷ್ಟು ಯುವ ಕಾಂಗ್ರೆಸ್ ಕೋಟಾ ಕೂಡ ಬರ್ತಾ ಇದೆ. ಯುವ ಕಾಂಗ್ರೆಸ್ ಕೋಟಾದಡಿ ಬಸವನಗೌಡ ಬಾದರ್ಲಿ ಅವರು ಕೂಡ ಬೇಡಿಕೆ ಇಟ್ಟಿರುವಂಥದ್ದು. ಜೊತೆಗೆ ಮೊದಲಿಂದಲೂ ಕೂಡ ಬಸವನಗೌಡ ಬಾದರ್ಲಿ ಅವರು ಅಥವಾ ಡಿಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಕೇರಳ ಮಾಡೆಲ್ ಕೂಡ ಇದೆ. ಈ ಪಕ್ಕದ ಕೇರಳದಲ್ಲಿ ಯುವ ಕಾಂಗ್ರೆಸ್ನ ಹಾಲಿ ಅಧ್ಯಕ್ಷರಿಗೂ ಕೂಡ ಒಂದು ಸಚಿವ ಸ್ಥಾನ ಕೊಡ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಹಿಂದಿನ ಅಧ್ಯಕ್ಷರಿಗೂ ಕೂಡ MLA ಮಾಡಿ ಅನಂತರ ಅವರಿಗೂ ಕೂಡ ಸಚಿವ ಸ್ಥಾನದ ಒಂದು ಸ್ಥಾನಮಾನವನ್ನು ನೀಡಲಾಗಿದೆ. ಹೀಗಾಗಿ ಅದೇ ಮಾಡೆಲನ್ನು ಕರ್ನಾಟಕದಲ್ಲೂ ಕೂಡ ಇಂಪ್ಲಿಮೆಂಟ್ ಮಾಡಿ ಅನ್ನುವಂಥ ಬೇಡಿಕೆ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಸುಮಾರು 15ಕ್ಕೂ ಹೆಚ್ಚು MLCಗಳು ಈಗ ಸುರ್ಜೇವಾಲಾ ಅವರ ಸಮಯವನ್ನು ಕೇಳಿದ್ದಾರೆ. ಅವರು ಕೂಡ ನೇರವಾಗಿ ಸುರ್ಜೇವಾಲಾ ಅವರನ್ನು ಭೇಟಿಯಾಗಿ ಪರಿಷತ್ನ ಸದಸ್ಯರಾಗಿರುವಂಥ ಪುಟ್ಟಣ್ಣ ಪರ ಲಾಭಿಯನ್ನು ಮಾಡ್ತಿದ್ದಾರೆ. ಅದರಲ್ಲೂ ಶಿಕ್ಷಕರ ಕೋಟಾಡಿ ಇರ್ಬೋದು, ಶಿಕ್ಷಕರ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಪುಟ್ಟಣ್ಣ ಅವರಿಗೆ ಸ್ಥಾನಮಾನ ಕೊಡಿ ಅಂತ ಹೇಳ್ತಾರೆ. ಬೋಸರಾಜ್ ಅವರು ಕೂಡ ಈಗಾಗಲೇ ನೇರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ತೀವ್ರವಾದಂಥ ಲಾಭಿಯನ್ನು ಮಾಡ್ತಾ ಇದ್ದಾರೆ. ಬೇರೆ ಬೇರೆ ಪರಿಷತ್ ಸದಸ್ಯರು ಕೂಡ ತೀವ್ರವಾದಂಥ ಲಾಭಿಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಕೇವಲ ಸಚಿವರಷ್ಟೇ ಅಲ್ಲ, ಕೇವಲ ಶಾಸಕರಷ್ಟೇ ಅಲ್ಲ, ಪರಿಷತ್ ಸದಸ್ಯರು ಕೂಡ ಈಗ ಸಚಿವ ಸ್ಥಾನದ ಲಾಭಿ ಮಾಡ್ತಾ ಇರುವಂಥದ್ದು ಹೈಕಮಾಂಡ್ ಮೇಲೆ ಒಂದು ರೀತಿ ಪರೋಕ್ಷ ಒತ್ತಡ ಕೂಡ ಕ್ರಿಯೇಟ್ ಮಾಡ್ತಾ ಇದೆ. ಪ್ರತಿಮಾ, ಎಸ್ ಪ್ರಮೋದ್, ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಪಡಿತಾ ಹೋಗ್ತೀನಿ.